ಎಲ್ರಿಗೂ ನಮಸ್ಕಾರ. ನಾನು ರತ್ನಾ ಭಟ್. ಇವತ್ತೊಂದು ಮಿನಿ ವ್ಲಾಗ್ ಒಟ್ಟಿಗೆ ನಿಮ್ಮ ಎದುರಿಗೆ ಬರ್ತಾ ಇದ್ದೇನೆ. ಎಲ್ಲರೂ ಕೇಳ್ತೀರಲ್ವ ನನ್ನ ವಿಡಿಯೋದಲ್ಲಿ ಕೋಳಿ ಸೌಂಡ್ ಕೇಳಿಸ್ತಿದೆ, ಹವ್ಯಾಕರು ಅಂತ ಹೇಳ್ತೀರಾ, ಎಂತ ಕೋಳಿ ಸಾಕಿದ್ದೀರಾ ಅಂತ. ಇವತ್ತು ನಾನು ನಿಮಗೆ ಅದು ಎಷ್ಟು ದೂರದಿಂದ ಕೋಳಿ ಸೌಂಡ್ ಬರೋದು, ಅದು ಯಾವಾಗಲೂ ನಾನು ವಿಡಿಯೋ ಮಾಡಬೇಕಿದ್ರೆ ಬರೋದು, ಅದನ್ನು ತೋರಿಸ್ತೇನೆ ಎಷ್ಟು ದೂರ ಇದೆ ಅಂತ. ಆಯಿತಾ, 6-6:30 ಆಯಿತು. ಒಂದು ಸುಮ್ಮನೆ ಹೀಗೆ ವಾಕಿಂಗ್ ಹೋಗಿ ಬರುವ ಅಂತ. ನಾವು ಉಡುಪಿಯಲ್ಲಿರೋದು ಆ್ಯಕ್ಚುಲಾಗಿ, ಆದರೆ ನಮ್ಮ ಮನೆಯ ಸುತ್ತಲೂ ಕೂಡ ಹಳ್ಳಿಯ ವಾತಾವರಣನೇ ಇರೋದು. ಮನೆ ಕೂಡ ನನ್ನ ಮನೆಯ ಸುತ್ತಲೂ ಇರುವ ವಾತಾವರಣ ಕೂಡ ಹಳ್ಳಿದೆ. ಸೊ ನಿಮಗೆ ಅದನ್ನು ತೋರಿಸ್ತೇನೆ. ಬಾ 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 ಹಾಂ, ಗೆದ್ದೆಗೆ ಹೋಗ್ಬೇಕ ಬಾ, ನಡ್ಕೊಂಡು ಬಾ. ಒಂದು ನಂಗೆ ಕೊಡು. ಚಪ್ಪಲ್ ಹಾಕ. ಹೌದು, ನಾಯಿ ಬಂದರೆ ಹೊಡಿಲಿಕ್ಕೆ ಅಂತ ಕೋಲ್ ತೊಗೊಂಡಿದ್ದೇವೆ ನಾವು ಅಲ್ಲ. ಅಗಸ್ತ್ಯ ಎಲ್ಲಿ ಹೋಗೋದೀಗ? ಗೆದ್ದೆಗೆ. ಈಗ ಗೆದ್ದೆಗೆ ಹೋಗುವ. ಗೆದ್ದೆಗೆ ನೋಡು ಮಗ, ನೀರಿದ್ದಲ್ಲ, ನೀರು. ಇದು ನಮ್ಮ ಮನೆ ಆಯಿತಾ. ನಾನೀಗ ಅಲ್ಲಿಂದ ತೋರಿಸ್ತೇನೆ ಎಷ್ಟು ದೂರ ಅಂತ. ಮತ್ತು ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಯಾರೂ ಕೇಳಲಿಕ್ಕಿಲ್ಲ ನಾನು ಕೋಳಿ ಸಾಕಿದ್ದೇನ ಅಂತ. ನಾವು ಕೋಳಿ ಸಾಕಿರೋದಲ್ಲ, ನಾವು ಪಕ್ಕಾ ಹವ್ಯಕ ಯಲ್ಲಾಪುರ ಆಯಿತು ನನಗೆ. ಹಳ್ಳಿ ಕಡೆ ನಾವು ಚಿಕ್ಕವರಿದ್ದಾವಾಗ ಎಷ್ಟೊಂದು ಶಾಲೆಗೆ ಹೋಗ್ತಾ ಬರ್ತಾ ಎಲ್ಲೆಲ್ಲೆಲ್ಲ ನೀರಲ್ಲಿ ಆಟ ಆಡ್ತಾ, ಆ ಧರೆಗೆಲ್ಲ ಕಾಲನ್ನಿಡ್ತಾ ಎಂತೆಲ್ಲ ಆಟಾಡಿ ಮನೆಗೆ ಬರ್ತಾ ಇದ್ದಿದ್ದು. ಈಗಿನ ಮಕ್ಕಳಿಗೆ ಇಂಥ ಒಂದು ನೀರನ್ನು ಕಾಣೋದು ಅಥವಾ ಇಷ್ಟು ಚಿಕ್ಕ ನೀರಲ್ಲಿ ಆಟ ಆಡೋದೆಲ್ಲ ತುಂಬ ಕಡಿಮೆ ಅಲ್ವಾ. ಹಾಗೆ ಅಗಸ್ತ್ಯನೊಟ್ಟಿಗೆ ಇಲ್ಲಿ ನೀರಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ಹಾಗೆ ಮುಂದೆ ಹೋದ್ವಿ. ಅಲ್ಲೊಂದು ನೀಲಿ ಮನೆ ಕಾಣಿಸ್ತಾ ಇದೆ ಅಲ್ವಾ, ಆ ಸ್ಕೈ ಬ್ಲೂ ಕಲರ್ ಪೇಂಟಿಂಗ್ ಮಾಡಿರೋ ಮನೆ, ಅಲ್ಲಿ ಕೋಳಿ ಇರೋದು. ಅಲ್ಲಿಂದ ನಮ್ಮ ಮನೆ ಇಷ್ಟು ದೂರ, ತುಂಬ ದೂರ. ಆದರೂ ಅಲ್ಲಿಂದ ಅದು ಕೂಗುದು ನನ್ನ ವಿಡಿಯೋದಲ್ಲೆಲ್ಲ ಕೇಳಿಸ್ತದೆ ನಿಮಗೆ. ಹೀಗೆ ಬಂದರೆ ಬಾ ಮಗ, ಬೇಗ ಬಾ. ಅದೊಂದು ಗೆದ್ದೆ. ನೋಡಿ ಎಷ್ಟು ಹಸಿರಾಗಿದೆ ಸುತ್ತಮುತ್ತಲು, ಹೇಗಿದೆ ವಾತಾವರಣ. ಆ್ಯಕ್ಚುಲಿ ಸಿಟಿಯಿಂದ ತುಂಬ ಹತ್ತಿರ ಇರೋದು ನಾವು. ಸಿಟಿಯಿಂದ ತುಂಬ ಹತ್ತಿರ ಇದ್ದರೂ ಹಳ್ಳಿಯ ವಾತಾವರಣ ಸಿಕ್ಕಿರೋದ್ರಿಂದ ನಮಗೊಂದು ಹಳ್ಳಿಯಲ್ಲಿ ಇಲ್ಲ ಸಿಟಿಯಲ್ಲಿದ್ದೇವೆ ಅನ್ನೋ ಭಾವನೆನೇ ಬರಲ್ಲ. ಮನೆಯಿಂದ ಹೊರಗಡೆ ಕೂತ್ರೆ ಸಾಕು, ಇಂಥ ಸುಂದರವಾದ ಸುತ್ತಮುತ್ತಲಿನ ವಾತಾವರಣ ನೋಡ್ತಾ ಒಂದು ಟೀ ಜೊತೆ ಕೂತ್ಕೊಂಡ್ರೆ, ಅದು ಇಂಥ ಮಳೆಗಾಲದಲ್ಲಿ ಸ್ವರ್ಗಕ್ಕೆ 4 ಗೇಣು ಅಲ್ವಾ ಮಗ. ಅಲ್ಲಿ ಹೋಗಬೇಡ, ಅಲ್ಲಿ ಬಿದ್ದೋತೆ ಬಾ, ಈಚೆ ಬಾ, ಬಿದ್ದೋತೆ ಬಾ. ಈ ಮಳೆಗಾಲದಲ್ಲಿ ಕಪ್ಪೆಗಳ ಸೌಂಡು ಒಂದೊಮ್ಮೆ ಕಿರಿಕಿರಿ ಆದರೂ ಒಂಥರ ಚಂದ ಅಲ್ಲ. ನೋಡಿ, ಈ ಮನೆಯದು ಕೋಳಿ ಸೌಂಡು ನಮ್ಮ ಮನೆಯಲ್ಲಿದ್ದು ಹುಡುಕಿ ನೋಡೋಣ. ಅಷ್ಟು ದೂರದಲ್ಲಿ, ಕಾಂಪೌಂಡ್ ಆಚೆಲಿರುವ ಮನೆ ನಮ್ಮ ಮನೆ, ಅಷ್ಟು ದೂರದಲ್ಲಿ ಕೇಳಿಸ್ತು. ನೋಡೋಣ, ಅದು ಎಂಥದ್ದು ನಾಯ್ಸ್ ಕೇಳದ್ದಂಗೆ, ಸೌಂಡ್ ಹೊರಗಡೆ ಸೌಂಡ್ ಕೇಳದ್ದಂಗೆ ಮೈಕ್ ಸಿಕ್ತಾಡಲ್ಲಿ. ನೆಕ್ಸ್ಟ್ ವೀಡಿಯೋದಿಂದ ಅದ್ರ ತಗೊಂಡು ದುಡ್ಡು ಬಪ್ಪಲೆ ಕಾಯ್ತಾ ಇದ್ದೆ ನಾನು. ಇನ್ನು ಯೂಟ್ಯೂಬ್ ದುಡ್ಡು ಬೈಂದಿಲ್ಲ ಆಯ್ತಾ. ನಿಮಗೆ ಎಲ್ಲವೂ ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ, ವ್ಯೂಸ್ ಮಾಡಿದರೆ ದುಡ್ಡು ಬೇಗ ಬತ್ತು. ಅದ್ರ ನೆಕ್ಸ್ಟು ಆ ಮೈಕ್ ಒಂದು ತಗತ್ತಿ.
ಇನ್ನು ಮನೆಗೆ ವಾಪಸ್ಸು. ಇವತ್ತು ಸ್ಪೆಷಲ್ ಒಂದು ಐಟಮ್ ಇದ್ದು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೆ. ಇವತ್ತೇನೋ ನಮ್ಮ ಮನೇಲಿ ಸ್ಪೆಷಲ್ ಇದ್ದು ತಿಂಡಿ ಅಡಿಲ್ಯ. ಈಗ ನಿಂಗೆ ಕೊಡ್ತಾಯಿದ್ದು ಪ್ರೀತಿ ಕಡಿಮೆ ಹೇಳಲ್ಲ, ತುಂಬ ಖುಷಿ ಇದ್ದು. ಏನೋ ಒಂದು ಸಣ್ಣ ವಿಷಯದೊಂದಿಗೆ ಹೊರಬಂದು ಇವತ್ತು ತುಂಬ ಜನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನು ನೋಡ್ತಿ, ಒಳ್ಳೆ ಕಮೆಂಟ್ಗಳನ್ನು ಹಾಕ್ತಿ. ತುಂಬ ಖುಷಿ ಆಗುತ್ತೆ ನೋಡೋಕ್ಕಾದ್ರೆ. ಹಿಂಗೊಂದು ನಮ್ಮ ಭಾಷೆಯಲ್ಲಿ ನಮ್ಮ ಬದಿಗಂದು ವಿಷಯಗಳನ್ನು ನಾನು ಹೇಳ್ದವಾಗ ಅದನ್ನು ಪ್ರೀತಿ ನೋಡ್ತಿರಲಿ. ಅದು ಕೆಟ್ಟದಿದ್ದರೆ ನಾವೇ ಸರಿ ಮಾಡ್ಕೊಂಬೋದಿದ್ದು, ಒಳ್ಳೆಯದಿದ್ದರೆ ಅದೊಂದು ಎಲ್ಲವಕ್ಕೂ ಒಂದು ಇನ್ಸ್ಪಿರೇಷನ್ ಅಷ್ಟೇ. ಅದರಲ್ಲಿ ನನ್ನ ಆಸೆ ಇಷ್ಟೇ, ಒಂದು ಲ್ಯಾಂಗ್ವೇಜನ್ನು ಇನ್ನೂ 4 ಜನ ನೋಡಿರಿ, ಕಲೀಲಿ ಹೇಳೋದು. ಹಂಗೆ ನಮ್ಮ ಭಾಷೆ ನಮ್ಮ ಹೆಮ್ಮೆ. ಈ ವಿಡಿಯೋದಲ್ಲಿ ನಾನು 2 ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದೆ. ಮಂಗಳೂರು ಕನ್ನಡನೂ ಹೌದು, ಉಡುಪಿ ಮಂಗಳೂರು ಕನ್ನಡ, ಇನ್ನೊಂದು ಹವ್ಯಕ ಕನ್ನಡನೂ ಹೌದು. ಎಲ್ಲ ನಮ್ಮ ಕನ್ನಡ ಭಾಷೆ, ಎಲ್ಲ ಥರದ ಕನ್ನಡ ಭಾಷೆಗಳು ನಮ್ಮ ಹೆಮ್ಮೆನೆಯ, ಅದು ನನಗೆ ಪ್ರೀತಿನೆಯ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಯಾವಾಗಲೂ ಇರಲಿ. ನನ್ನ ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೆ. ನೆಕ್ಸ್ಟ್ ವಿಡಿಯೋ ಎಂಥದೊಂದು ಸ್ಪೆಷಲ್ ಇದ್ದು ಹೇಳಿದ್ದೆ, ಮರಿಯಡಿ ನೋಡ್ಲೆ.